ಫಲಿತಾಂಶದ ಬಗ್ಗೆ ಅವ್ರು ಚಿಂತನೆ ಮಾಡಬೇಕಾಗಿದೆ. ಅವ್ರು RSS ಬಗ್ಗೆ ಪ್ರಶ್ನೆ ಮಾಡಿದ್ರು. ಅದರಿಂದಾಗಿ ಪ್ರಥಮವಾಗಿ RSS ಶಿಕ್ಷಣ ಪಡ್ಕೊಂಡ್ರೆ ಅಟ್ಲೀಸ್ಟ್ ಅವರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಶಿಕ್ಷಣ ಸಿಗ್ಬೋದು. ಬಹುಶಃ ಉಡುಪಿ ಜಿಲ್ಲೆಯ ರೀತಿಯಲ್ಲಿ ಮುಂದಿನ 3 ವರ್ಷದಲ್ಲಿ ಗುಲ್ಬರ್ಗ ಜಿಲ್ಲೆ ಪ್ರಥಮ ದರ್ಜೆ ಸಾಲ ಬರುವಂತ ಸಾಧ್ಯತೆ ಉಂಟು. ಅದರಿಂದಾಗಿ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತದ್ದು ಅದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಅವರ ಅದಕ್ಕೆ ಡಿಕ್ಷನರಿಯಲ್ಲಿ ಅರ್ಥವೇ ಇಲ್ಲ. ಅದೇ ಒಟ್ಟಾರೆ ಅವ್ರ ಜನರನ್ನು ದಾರಿ ತಪ್ಪಿಸುವಂತ ಪ್ರಯತ್ನಗಳಾಗ್ತದೆ. ಅದರಿಂದಾಗಿ ಈ ಕಲ್ಲರ್ಕ ಪ್ರಭಾಕರ ಭಟ್ರ ಬಗ್ಗೆ ಅವರು ಚರ್ಚೆಗಳನ್ನು ಮಾಡಿದ್ರು. ಕರ್ನಾಟಕ ಪ್ರಭಾಕರ್ ಭಟ್ರ ಹತ್ರ 1 ವಾರದ ಶಿಕ್ಷಣ ಪಡ್ಕೊಂಡ್ರೆ ಕನಿಷ್ಠ ಅಭಿವೃದ್ಧಿ ಬದಿಗಿಡಿ ಅವರ ಜಿಲ್ಲೆಯ ಶಿಕ್ಷಣ ವ್ಯವಸ್ಥೆ ಬಹಳಷ್ಟು ಪ್ರಗತಿ ಸಾಗ್ತದೆ. ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುವಂತ ಸಾಧ್ಯತೆ ಉಂಟು. ಅದರಿಂದಾಗಿ ಯಾವುದೇ ಸಚಿವ ಇರಬಹುದು, ಜನಪ್ರತಿನಿಧಿ ಪ್ರಥಮವಾಗಿ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಆದ್ಯತೆಯನ್ನು ಕೊಡಬೇಕು. ಅವರ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಯಾವ ಮಟ್ಟಕ್ಕೆ ಕೆಳಗೆ ಬಿದ್ದಿದೆ ಎಂಬುದನ್ನು ಅರ್ಥ ಮಾಡಿ ಮತ್ತೆ ಜನರಿಗೆ ಅವರು ಬೋಧನೆ ಕೊಡುವಂತ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದಾಗಿ ಅವೆಲ್ಲಾ ವಿಚಾರಗಳಿಗೆ ನಾವು ಕಮೆಂಟ್ಸ್ ಮಾಡ್ತಾ ಹೋದ್ರೆ ನ್ಯಾಷನಲ್. ಧನ್ಯವಾದ.